That was a truly beautiful and moving performance. You all captured the essence of the Prophet's teaching with such grace and respect. Charity is a value that transcends all boundaries, and our grade 7 students are here to showcase this through a skit in Kannada. They'll demonstrate how even the tiniest acts of kindness can have a huge impact on our community. So let's welcome them with applause as they present their meaningful performance on the importance of charity. ಅವರಿಗೆ ಯಾವ ಭಯ ಇರದು, ಅವರ ದುಃಖಿಸಬೇಕಾಗಿಯೇ ಇಲ್ಲ. ದಾನದಿಂದ ಸ್ವತ್ತಿನಲ್ಲಿ ಕೊರತೆ ಉಂಟಾಗುವುದಿಲ್ಲ. ದೃಶ್ಯ 1. ಅಸ್ಸಲಾಮು ಅಲೈಕುಂ. ವಲೈಕುಂ ಸಲಾಂ. ಅಕ್ಕ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಮನೆ ಕೆಲಸಕ್ಕೆ ಹೋಗಿದ್ದಾರೆ. ಅಕ್ಕ ನನಗೆ ಹೊಟ್ಟೆ ಹಸಿತಿದೆ. ನೋಡು ಅಮಿನ, ಮನೆಯಲ್ಲಿ ತಿನ್ನುವುದಕ್ಕೆ ಏನೂ ಇಲ್ಲ. ಅಮ್ಮ ಕೆಲಸದಿಂದ ಬಂದ್ರೆ ಏನಾಡು ಕೊಡ್ತಾರೆ, ಆಯ್ತಾ? ಆಯ್ತು ಅಕ್ಕ, ನಿಮ್ಮ ಕೆಲಸದಲ್ಲಿ ನಾನು ಕೂಡ ಹೆಲ್ಪ್ ಮಾಡುತ್ತೀನಿ. ಅಮ್ಮ ಕೆಲಸದಿಂದ ಬಂದ್ರೆ ಅವರಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಬಾ. ದೃಶ್ಯ 2. ಝೈನಾ, ನೀನು ಎಲ್ಲಿ ಸತ್ತು ಹೋದೆ? ಉಳಿದ ಅನ್ನ ಸಾರನ್ನು ಫ್ರಿಡ್ಜಿನಲ್ಲಿ ಇಡುತ್ತಿದ್ದೆ. ಉಳಿದ ಅನ್ನ ಸಾರನ್ನು ಫ್ರಿಡ್ಜಿನಲ್ಲಿ ಇಡುವ ಅವಶ್ಯಕತೆ ಇಲ್ಲ. ಮಕ್ಕಳು ತಗಳನ್ನವನ್ನು ತಿನ್ನುವುದಿಲ್ಲ. ನೀನು ಅದನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗು, ನಿನ್ನ ಮಕ್ಕಳಿಗೆ ತಿನ್ನಿಸು. ಏನ್ ನಾನು ಮುಖ ನೋಡುತ್ತಿದೀಯಾ? ನನಗೆ ಒಂದು ಕಪ್ ಕಾಫಿ ಮಾಡಿಕೊಂಡು ಬಾ. ಆಯ್ತು ಅಕ್ಕ. ಅಕ್ಕ, ನಾನು ಕೆಲಸ ಮುಗಿತು, ನಾನು ಈಗ ಮನೆಗೆ ಹೋಗ್ಲಾ? ಆಯ್ತು, ನಾಳೆ ಬೇಗ ಬಾ, ತುಂಬಾ ಕೆಲಸವಿದೆ. ಆಕ್ಟಿಂಗ್ ಮಾಡಿಕೊಂಡು ಮನೆಯಲ್ಲಿ ಕೂರಬೇಡ. ದೃಶ್ಯ 3. ಮಕ್ಕಳೇ, ನಾನು ಊಟ ತೆಗೆದುಕೊಂಡು ಬಂದೀನಿ, ನೀವೆಲ್ಲ ಸರಿ ಊಟ ಮಾಡಿ. ಆಯ್ತಮ್ಮ. ದೃಶ್ಯ 4. It's so dirty, it's stinking. ಏನ್ ಮಾಡುದು? ಲೈಕ್ಸ್ ಬೇಕಾದ್ರೆ ಇಂತಹ ಪ್ಲೇಸ್ಗಳಿಗೆ ಬರಲೇಬೇಕಾಗುತ್ತೆ. ಝೈನಾ, ಬೇಗ ಬಾ, ಮಲಿಕ್ ಸಾಬ್ ಹೆಂಡತಿ ಬಂದಿದ್ದಾರೆ ನಿಮಗೆ ರೇಷನ್ ಬಟ್ಟೆ ಕೊಡೋದಿಕ್ಕೆ. ಜುನೇರಾ, ಒಂದು ಸೆಲ್ಫಿ ತಗೋಲಿ. ಸ್ವಲ್ಪ ರೈಟ್, ಸ್ವಲ್ಪ ಲೆಫ್ಟ್. ಲೇಡೀಸ್ ಒಳ್ಳೆಯ ಪೋಸ್ ಕೊಡಿ. ಫಿಲ್ಟರ್ ಹಾಕ್ಲಾ? ಪ್ರೇಕ್ಷಕರೇ, ತಾವು ನೋಡಿದ ಹಾಗೆ ಇಲ್ಲಿ ಅಣ್ಣ ಬಟ್ಟೆಗಳನ್ನು ಹಂಚಲಾಗುತ್ತಿದೆ. ನಿಮಗೆ ಈ ವಸ್ತುಗಳನ್ನು ಪಡೆದು ಏನು ಅನಿಸುತ್ತಿದೆ? ನಮಗೆ ತುಂಬಾ ಸಂತೋಷವಾಗುತ್ತಿದೆ. ಓ ನೋ, ಆ ಸಾರಾಲಿಗೆ ಹೊಟ್ಟೆ ಉಳಿಸೋಣ. ಈವ್ನಿಂಗ್ ವರೆಗೂ ಎಷ್ಟು ಲೈಕ್ಸ್ ಬರುತ್ತೆ? ಲೆಟ್ಸ್ ವೇಟ್ ಅಂಡ್ ವಾಚ್. ದೃಶ್ಯ 5. ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಈದ್ ಮುಬಾರಕ್. ಇವರು ಅವರೇ ಅಲ್ವಾ ಮಲಿಕ್ ಸಾಹೇಬ್ ಹೆಂಡತಿ ವಿಡಿಯೋದಲ್ಲಿದ್ದಾರಲ್ಲ? ಓ, ಅವರೇ ಇವರು ಹಾಕಿರೋದು ಅದೇ ಬಟ್ಟೆ. ಯಾರೋ ಕೊಟ್ಟಿದ್ದು ಬಟ್ಟೆ ಹಾಕಿಕೊಂಡು ಇವರಿಗೆ ಎಷ್ಟು ಜಂಬ. ಇವರಿಗೆ ಭೂಮಿನೇ ಕಾಣ್ತಾ ಇಲ್ಲ. ಇವರು ಭಿಕ್ಷುಕರು. ದೃಶ್ಯ 6. ಏನಾಯ್ತು ಮಕ್ಕಳೇ? ಅಮ್ಮ, ನಮ್ಮ ಫ್ರೆಂಡ್ಸು ನಮಗೆ ಭಿಕ್ಷುಕರು ಅಂತ ಹೇಳುತ್ತಿದ್ದಾರೆ. ಅಲ್ಲ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು. ಜನರಿಗೆ ತೋರಿಸುವ ಸಲುವಾಗಿ ಮಾತ್ರ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರಿಗೂ
ಕೂಡ ವಾಸ್ತವದಲ್ಲಿ ಅಲ್ಲ ಮತ್ತು ಪರಲೋಕದಲ್ಲಿ ವಿಶ್ವಾಸವಿರುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅಸ್ಸದಕತು ತುತ್ಫಿಯುಲ್ ಖಾತಿಯಾ, ದಾನವು ಪಾಪವನ್ನು ನಂದಿಸುತ್ತದೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ ತುಬ್ದು ಸದಕಾತಿ ಫನಿಅಮ್ಮಾ ಹಿಯ ವ ಇನ್ ತುಖ್ಫೂಹಾ ವ ತು'ತೂಹಲ್ ಫುಕರಾಅ ಫಹುವ ಖೈರುಲ್ ಲಕುಂ ವ ಯುಕಫಿರು عنكم من سيئاتكم والله بما تعملون خبير. ಅರ್ಥ: ನೀವು ಬಹಿರಂಗವಾಗಿ ದಾನ ಮಾಡಿದರೆ ಅದು ಒಳ್ಳೆಯದು, ಆದರೆ ನೀವು ಅದನ್ನು ಮುಚ್ಚಿಟ್ಟು ಬಡವರಿಗೆ ನೀಡಿದರೆ ಅದು ನಿಮಗೆ ಉತ್ತಮವಾಗಿದೆ ಮತ್ತು ನಿಮ್ಮ ಕೆಲವು ದುಷ್ಕೃತ್ಯಗಳಿಗೆ ದೇವರು ಪ್ರಾಯಶ್ಚಿತ್ತ ಮಾಡುತ್ತಾನೆ. ಈಗಿನ ಕಾಲದಲ್ಲಿ ದಾನವು ಒಂದು ಶೋ ಆಫ್ನ ಭಾಗವಾಗಿದೆ. ಇದರಿಂದಾಗಿ ಬಡವರಿಗೆ ನಾವು ದಾನ ಮಾಡುತ್ತಿದ್ದೇವೆ, ಆದರೆ ಅದರ ಜೊತೆಗೆ ಶೋ ಆಫ್ ಕೂಡ ಮಾಡುತ್ತಿದ್ದೇವೆ. ನೀವೇ ಯೋಚಿಸಿ, ನಾವು ಇವತ್ತು ಎಲ್ಲಿ ನಿಂತಿದ್ದೇವೆ ಅಂತ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.